ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಮಂಡೇ ಮಾರ್ನಿಂಗ್. ಇದು ನಮ್ಮ ಹಾಸನದ RMC ಫ್ರೆಂಡ್ಸ್. ನಮ್ಮ ಯಜಮಾನ್ರು ಬೆಳಗ್ಗೆ ಬೇಗನೆ ಹೋಗಿದ್ರು ತರಕಾರಿನ ತೊಗೊಂಡು ಬರೋಕ್ಕೆ. ನಾವು ವಾರಕ್ಕೊಂದ್ಸಲ ತರಕಾರಿನ ಇಲ್ಲಿ RMCಲೇ ತೊಗೊಂಡು ಬಂದುಬಿಡ್ತೀವಿ. ಯಾಕಂದರೆ ವಾರಕ್ಕಾಗುವಷ್ಟು ತರಕಾರಿನ ಒಂದೇ ಸಲ ತಂದುಬಿಟ್ಟು ಸ್ಟೋರ್ ಮಾಡಿ ಇಟ್ಕೋತೀವಿ. ಖಾಲಿ ಆದಮೇಲೆ ನೆಕ್ಸ್ಟ್ ಮತ್ತೆ ಬಂದು ಇಲ್ಲೇ ತೊಗೊಂಡೋಗೋದು. ಯಾಕಂದರೆ ರೈತರು ಬೆಳೆದಂಥ ಬೆಳೆಗಳು ಡೈರೆಕ್ಟ್ ಇಲ್ಲಿ ಮಾರ್ಕೆಟ್ಗೆ ಬರೋದ್ರಿಂದ ತರಕಾರಿಗಳು ಫ್ರೆಶ್ ಆಗಿರ್ತವೆ. ಹಾಗಾಗಿಬಿಟ್ಟು ಇಲ್ಲೇ ವಾರ ವಾರ ಬಂದುಬಿಟ್ಟು ತೊಗೊಂಡು ಬರ್ತಾರೆ ನಮ್ಮ ಯಜಮಾನ್ರು. ಒಂದು ತರಕಾರಿ ಎಲ್ಲ ತೊಗೊಂಡು ಬಂದಿದ್ದರು. ಆದಷ್ಟು ಬೇಗ ಬಂದರು. ಅವರು ಒಂದು 7:30-8 ಗಂಟೆ ಅಷ್ಟೊತ್ತಿಗೆ ಮನೆಗೆ ವಾಪಸ್ ಬಂದರು. ತರಕಾರಿ ಎಲ್ಲ ತಂದಿದ್ರಲ್ವಾ ಅಂತ ಹೇಳ್ಬಿಟ್ಟು ಇವತ್ತು ತಿಂಡಿಗೆ ತರಕಾರಿ ಉಪ್ಪಿಟ್ಟನ್ನ ಮಾಡಿದ್ದೆ. ಮತ್ತು ಅವ್ರು ತಂದಂಥ ತರಕಾರಿನೆಲ್ಲ ಕಂಟೈನರ್ಗಳಿಗೆ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡೆ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಆ್ಯಂಡ್ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಮಂಡೇ ಮಾರ್ನಿಂಗ್. ಇದು ನಮ್ಮ ಹಾಸನದ RMC ಫ್ರೆಂಡ್ಸ್. ನಮ್ಮ ಯಜಮಾನ್ರು ಬೆಳಗ್ಗೆ ಬೇಗನೆ ಹೋಗಿದ್ರು ತರಕಾರಿನ ತೊಗೊಂಡು ಬರೋಕ್ಕೆ. ನಾವು ವಾರಕ್ಕೊಂದ್ಸಲ ತರಕಾರಿನ ಇಲ್ಲಿ RMCಲೇ ತೊಗೊಂಡು ಬಂದುಬಿಡ್ತೀವಿ. ಯಾಕಂದರೆ ವಾರಕ್ಕಾಗುವಷ್ಟು ತರಕಾರಿನ ಒಂದೇ ಸಲ ತಂದುಬಿಟ್ಟು ಸ್ಟೋರ್ ಮಾಡಿ ಇಟ್ಕೋತೀವಿ. ಖಾಲಿ ಆದಮೇಲೆ ನೆಕ್ಸ್ಟ್ ಮತ್ತೆ ಬಂದು ಇಲ್ಲೇ ತೊಗೊಂಡೋಗೋದು. ಯಾಕಂದರೆ ರೈತರು ಬೆಳೆದಂಥ ಬೆಳೆಗಳು ಡೈರೆಕ್ಟ್ ಇಲ್ಲಿ ಮಾರ್ಕೆಟ್ಗೆ ಬರೋದ್ರಿಂದ ತರಕಾರಿಗಳು ಫ್ರೆಶ್ ಆಗಿರ್ತವೆ. ಹಾಗಾಗಿಬಿಟ್ಟು ಇಲ್ಲೇ ವಾರ ವಾರ ಬಂದುಬಿಟ್ಟು ತೊಗೊಂಡು ಬರ್ತಾರೆ ನಮ್ಮ ಯಜಮಾನ್ರು. ಒಂದು ತರಕಾರಿ ಎಲ್ಲ ತೊಗೊಂಡು ಬಂದಿದ್ದರು. ಆದಷ್ಟು ಬೇಗ ಬಂದರು. ಅವರು ಒಂದು 7:30-8 ಗಂಟೆ ಅಷ್ಟೊತ್ತಿಗೆ ಮನೆಗೆ ವಾಪಸ್ ಬಂದರು. ತರಕಾರಿ ಎಲ್ಲ ತಂದಿದ್ರಲ್ವಾ ಅಂತ ಹೇಳ್ಬಿಟ್ಟು ಇವತ್ತು ತಿಂಡಿಗೆ ತರಕಾರಿ ಉಪ್ಪಿಟ್ಟನ್ನ ಮಾಡಿದ್ದೆ. ಮತ್ತು ಅವ್ರು ತಂದಂಥ ತರಕಾರಿನೆಲ್ಲ ಕಂಟೈನರ್ಗಳಿಗೆ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡೆ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಆ್ಯಂಡ್ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ.